ಪಿಗ್ಮೆಂಟೇಷನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಯಾವುದೇ ಬ್ಯೂಟಿ ಪಾರ್ಲರ್ ಬೇಡ ಮತ್ತು ಯಾವುದೇ ರೀತಿಯಾದ ಕ್ರೀಮ್ ಬೇಡ, ಯಾವುದೇ ರೀತಿಯಾದ ಕೆಮಿಕಲ್ ಕ್ರೀಮ್ ಬೇಡ. ಮನೆಯಲ್ಲೇ ಹೇಗೆ ನಾವು ಕ್ಲಿಯರ್ ಮಾಡ್ಕೊಳ್ಬೋದು, ಅದು ಇದೊಂದು ಸ್ಟೋನಿಂದ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನಿಲ್ಲಿ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ಇದರ ಹೆಸರು ಆಲಮ್ ಸ್ಟೋನ್ ಅಂತ ಹೇಳಿ ಕರಿತೀವಿ, ಅಥವಾ ಸ್ಫಟಿಕ ಕಲ್ಲು ಅಂತ ಹೇಳಿ ಕೂಡ ಕನ್ನಡದಲ್ಲಿ ಕರಿತೇವೆ. ಇದು ನಿಮಗೆ ಎಲ್ಲ ಆಯುರ್ವೇದಿಕ್ ಶಾಪ್ಸಲ್ಲಿ ಸಿಗುತ್ತೆ. ಇದೊಂದು 20 ರೂಪಾಯಿ ಆಗುತ್ತೆ. ಇದನ್ನು ನೀವು ಒಂದ್ಸಲಿ ತಂದಿಟ್ಕೊಂಡ್ರೆ ನೀವು ತುಂಬ ವರ್ಷಗಳು ಉಪಯೋಗಿಸ್ಕೊಳ್ಬೋದು. ಮತ್ತು ಇದರಿಂದ ನಿಮಗೆ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಯಾರಿಗೆಲ್ಲ ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಅವರಿಗೂ ಇದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಆಲಮ್ ಸ್ಟೋನಿಗೆ ನಾನಿಲ್ಲಿ 1 ಚಮಚದಷ್ಟು ಹಾಲನ್ನು ಹಾಕ್ಕೊಂಡು ನಾವು ಇದನ್ನು ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಇದನ್ನು ಪೇಸ್ಟ್ ಈ ರೀತಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾದ ರಬ್ಬಿಂಗ್ ಸ್ಟೋನ್ ಮೇಲೆ ನಾವು ಒಂದು ಸ್ವಲ್ಪ ಸ್ಫಟಿಕ ಕಲ್ಲನ್ನು ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಹಾಲನ್ನು ಹಾಕ್ಕೊಂಡು ನಾವು ಇದನ್ನು ಕ್ರೀಮ್ ರೀತಿ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ರಬ್ ಮಾಡೋದ್ರಿಂದ ಅದು ನಮಗೆ ಕಲ್ಲು ಸವಿತಾ ಬರುತ್ತೆ ಹಾಲಿನಲ್ಲಿ. ಸೊ ಅದೊಂದು ಪೇಸ್ಟಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದನ್ನು ನೀವು ಓವರಾಲ್ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬೋದು. ನಾವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀವಿ ಹೊಸದಾಗಿ ಅಂತ ಅಂದರೆ ನಾವು ಮೊದಲಿಗೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಾವು ಕೈಗೆ ಹಚ್ಚಿದಾಗ ಯಾವುದೇ ರೀತಿಯಾದ ರಿಯಾಕ್ಷನ್ ಆಗಿಲ್ಲ ಅಂತಂದರೆ ನಂತರ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಂತೇಳಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಂತರ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಮತ್ತು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಇದನ್ನು ಈ ರೀತಿಯಾಗಿ ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ವಾರದಲ್ಲಿ 2 ರಿಂದ 3 ಸಲ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಸ್ಫಟಿಕ ಕಲ್ಲು ನಿಮಗೆ ಎಲ್ಲ ಆನ್ಲೈನ್ ಶಾಪ್ಸಲ್ಲೂ ಕೂಡ ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ನೀವು ಆರ್ಡರ್ ಮಾಡ್ಕೊಳ್ಬೋದು. ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ನೀವು ನಿಮ್ಮ ಮನೆ ಹತ್ರ ಇರುವ ಯಾವ್ದಾದ್ರು ಒಂದು ಆಯುರ್ವೇದಿಕ್ ಶಾಪಿಗೆ ಹೋದರೆ ನಿಮಗೆ ಇದೊಂದು 20 ರೂಪಾಯಿಗೆಲ್ಲ ಒಂದು ಚಿಕ್ಕದಾದ ಕಲ್ಲು ಸಿಗುತ್ತೆ. ಇದನ್ನು ನೀವು 1 ಟೈಮ್ ತೊಗೊಂಡ್ರೆ ನಿಮಗೆ ಭಾಳಷ್ಟು ವರ್ಷ ನೀವು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಅದನ್ನು ಈ ರೀತಿ ರಬ್ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಇದಕ್ಕೆ ಬೇರೆ ಎಲ್ಲ ಏನೇನು ಆ್ಯಡ್ ಮಾಡ್ಕೊಳ್ಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ. ಸೊ ಇದು ರೆಡಿ ಆದಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡ್ಬೋದು ನೀವು, ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಇದು ರೆಡಿ ಆಗಿದೆ. ಸೊ ಇವಾಗ ಇದು ರೆಡಿ ಆಗಿರೋದಕ್ಕೆ ನಾನಿಲ್ಲಿ ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಹೇಗೆ ಅಪ್ಲೈ ಮಾಡ್ಕೋಬೇಕು ಅದನ್ನು ಮತ್ತು ಇದನ್ನು ಎಷ್ಟು ಹೊತ್ತು ನೀವು ಬಿಡಬೇಕಾಗತ್ತೆ, ಇದನ್ನು ಹೇಗೆ ಯೂಸ್ ಮಾಡಬೇಕು ರೆಗ್ಯುಲರ್ ಆಗಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಆಗಿ ಸಿಕ್ಕಿದ್ರೆ ನೀವು ಅದನ್ನೇ ಯೂಸ್ ಮಾಡಿ, ಆರ್ಗ್ಯಾನಿಕ್ ಜೇನುತುಪ್ಪ. 1 ರಿಂದ 2 ಡ್ರಾಪ್ ಅಷ್ಟು ನಾನಿಲ್ಲಿ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಹಾಕ್ಕೊಂಡಿದ ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಮುಲ್ತಾನಿ ಮಿಟ್ಟಿ ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಹಾಕ್ಕೊಂಡಿದ ನಂತರ ನಾವು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾವು ಅದನ್ನು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದು ರೆಡಿ ಆದ ನಂತರ ನಾವು ಮುಖಕ್ಕೆ ಈ ರೀತಿಯಾಗಿ 2 ರಿಂದ 3 ಲೇಯರ್ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ನಾವು ಹಚ್ಕೊಳ್ಬೇಕಾಗತ್ತೆ. ಸೊ 1 ಲೇಯರ್ ಹಾಕೊಂಡು ಮೊದಲಿಗೆ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ಮತ್ತೆ ಅದೇ ರೀತಿ 2 ರಿಂದ 3 ಲೇಯರ್ ನಾವು ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ನಾನಿಲ್ಲಿ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ.
ನೀವು ಮೊದಲಿಗೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಅದನ್ನು 2ರಿಂದ 3 ಲೇಯರ್ ಹಾಕ್ಕೊಂಡು ನಾವು ಇದನ್ನು 5ರಿಂದ 10 ನಿಮಿಷದ ತನಕ ಅದು ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ ಬಿಟ್ಟು ನಂತರ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಎಲ್ಲದನ್ನು ಡ್ರೈ ಆದಮೇಲೆ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನಿಮಗೆ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಸೊ ಈ ರೀತಿ ಅದನ್ನು ನಾವು ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡಿಕೊಂಡು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ನೀಟಾಗಿ ವಾಶ್ ಮಾಡಿಕೊಂಡ್ರೆ ನಮಗೆ ಆಲ್ಮೋಸ್ಟ್ ಪಿಗ್ಮೆಂಟೇಷನ್ ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್ ಕೂಡ ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.